सर्वमंगल मांगल्ये शिवे सर्वार्थ साधिके शरण्ये त्र्यंबके गौरी नारायणी नमोस्तुते। पंचानन तनभूतान् पंचाक्षर मनोपमान् पंचसूत्र गुरो वंदे पंचाचार्यां जगद्गुरुन्। ओम कुमारं नमामि पंचाक्षर मुंदे गुरुपुट्टराज गान शिवयोगीश्वरं शतकोटि नमाम्यहं त्राहि त्राहि कृपालय। ಗುಡಿ ಮಾತಿಗೊಮ್ಮೆ ಮಾರ್ನುಡಿಯ ತಾಕೊಡುವಂತೆ ಒಡೆಯ ನೀ ಒಳಹೊಕ್ಕು ನುಡಿಸಿದ ಪರಿಯೊಳ ನಾಂ ನುಡಿಗೈಗನೈ ಗುರುವೇ ಕೃಪೆಯ. ಪ್ರಾರಂಭದಲ್ಲಿ ಜಗದ ಜನನಿ ಲೋಕಮಾತೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಈ ಸೃಷ್ಟಿಯ ಚಲನ ಬಲನದ ಮೂಲ ಶಕ್ತಿಯಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರ ಹೆತ್ತ ತಾಯಿಯಾಗಿ ತನ್ನದೇ ಆದ ಲೀಲಾವಳಿಗಳ ಮೂಲಕ ಜಗತ್ತನ್ನ ಮುನ್ನಡೆಸತಕ್ಕಂಥ ರಾಜದೇವತೆಗಳಿಗೆ ರಾಜರಾಜೇಶ್ವರಿಯಾದಂತಹ ತಾಯಿ ಶಾಂಭವಿಯನ್ನ ಭಕ್ತಿಯಿಂದ ಹೃದಯ ಸಿಂಹಾಸನದಲ್ಲಿ ಸ್ಥಾಪಿಸಿ ಸ್ಮರಿಸಿ ವೀರಶೈವ ಧರ್ಮದ ಆದಿ ಜಗದ್ಗುರುವಾಗಿ ಮತ್ತು ಗುರು ಪರಂಪರೆಯನ್ನ ಈ ಭೂಮಿಗೆ ಕೊಟ್ಟು ಕಾಲಕ್ಕನುಗುಣವಾಗಿ ಆಚಾರ್ಯ ಜಗದ್ಗುರು ರೇಣುಕಾ ಭಗವತ್ಪಾದಗಳ ದಿವ್ಯ ಭವ್ಯ ಭಕ್ತಿಯ ಆಶೀರ್ವಾದವನ್ನು ಸ್ಮರಿಸಿ ಪಂಚಪೀಠಗಳ ಮೂಲಕವಾಗಿ ಸೂತ್ರ ಗೋತ್ರ ಪದ್ಧತಿ ಪರಂಪರೆ ಎನ್ನುವಂಥದರ ನಿಟ್ಟಿನೊಳಗ ಗುರು ಶಿಷ್ಯ ಪರಂಪರೆಯನ್ನು ಹುಟ್ಟು ಹಾಕುತ್ತಾ ನರ ಹರನಾಗ್ತಕ್ಕಂಥ ಬ್ರಹ್ಮವಿದ್ಯೆಯನ್ನು ಬೋಧಿಸಿದ
ಮನ ತಣಿಯುವ ಹಾಗೆ ಸಂಗೀತವನ್ನು ಇಡತಕ್ಕಂಥ ಆತ್ಮೀಯ ನಮ್ಮ ಶರಣಬಸವ ಗವಾಯಿಗಳು ಸೋಮನಾಳವರಲ್ಲಿ ಕೂಡ ಶರಣಾರ್ಥಿಗಳನ್ನು ಹೇಳಿ, ಹಾಗೆ ಸಂಗೀತ ಶಿಕ್ಷಕ ಹಾಗೆ ನಮ್ಮ ಕಾಶವಾದಕರಂಥ ರಾಮು ಕಂಪ್ಲಿಯವರಲ್ಲಿ ಕೂಡ ಶರಣಾರ್ಥಿಗಳನ್ನು ಹೇಳಿ, ತಬಲಾ ಚತುರರು ಆತ್ಮೀಯರು ಈ ಗಂಗಾವತಿಯಲ್ಲಿ ಎಲ್ಲೇ ಯಾವುದೇ ಒಂದು ಕಾರ್ಯಕ್ರಮ ಇತ್ತು ಅಂತಂದ್ರೆ ವಿಶೇಷವಾಗಿ ಅಷ್ಟು ಜನಮೆಚ್ಚುಗೆ ಸಂಪಾದನೆ ಮಾಡಿರ್ತಕ್ಕಂಥ ನಮ್ಮ ರಾಘವೇಂದ್ರ ಅವರಲ್ಲಿ ಕೂಡ ಶರಣಾರ್ಥಿಗಳನ್ನು ಹೇಳಿ, ಹಾಗೆ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಶುಕ್ರವಾರ ಶುಭದ ಸಂಜೆ ಇವತ್ತೆಲ್ಲ ಭಾಳ ಪ್ರೀತಿಯಿಂದ ಅರಿಶಿನ ಕುಂಕುಮ ಹೂ ಕೊಡೋದ್ರ ಜೊತೆಗೆ ಮಲ್ಲಿಕಾರ್ಜುನಲ್ಲಿ ಚನ್ನಬಸವ ತಾತ ಎಲ್ಲ ರೀತಿಯ ಸೌಭಾಗ್ಯವನ್ನು ಕೊಡಲಿ ಅನ್ನುವಂಥ ಬೇಡತಕ್ಕಂತೆಲ್ಲ ತಾಯಿಂದಿರು ಮುತ್ತೈದೆಯರು ಇವತ್ತಿನ ದಿವಸ ವಿಶೇಷ ಭಕ್ತಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯೊಳಗೆ ಈ ಕಾರ್ಯಕ್ರಮದಲ್ಲಿ ಕೂಡ ಕೇಳಬೇಕು ಅನ್ನುವಂಥ ನಿಟ್ಟಿನೊಳಗೆ ಆಗಮಿಸಿರ್ತಕ್ಕಂಥ ಶರಣರೇ, ಶರಣೀಯರೇ, ಮಾತೆಯರೇ, ಎಲ್ಲ ಸಕಲ ಸದ್ಭಕ್ತ ಸಮೂಹವೇ, ತಮ್ಮೆಲ್ಲರ ಪವಿತ್ರ ಅಂತರಾತ್ಮದ ದಿವ್ಯ ಚೇತನದ ಶಕ್ತಿಗೆ ತುಂಬು ಹೃದಯದ ಶರಣಾರ್ಥಿಗಳನ್ನ ಹೇಳ್ತಾ ಕಾರ್ಯಕ್ರಮವನ್ನು ಆರಂಭಿಸೋಣ. ಆತ್ಮೀಯರೇ, ಶಿವಸ್ವರೂಪಿಗಳೇ, ಸದ್ಗುರುವಿನ ಪಾದ ಕೃಪಾ ವಿಶೇಷದಿಂದ ನಾವು ನೀವೆಲ್ಲ ಈ ಪುಣ್ಯಮಯ ವಾತಾವರಣದೊಳಗೆ ಜಾತ್ರಾ ಕಾರ್ಯಕ್ರಮದ ನಿಮಿತ್ತ ಈ ಪುರಾಣವನ್ನು ಆಲಿಸ್ತಾ ಸುಮಾರು ದಿನಗಳನ್ನು ಕಳೆದಿದ್ದೇವೆ. ಈ ಪುರಾಣ ಪುಣ್ಯಕಥೆಗಳನ್ನು ಕೇಳೋದ್ರಿಂದ ಮನಸ್ಸಲ್ಲಿ ಆಗ್ತಕ್ಕಂಥ ಪರಿಣಾಮ ಏನು ಅಂತಂದರೆ, ಬಹಳ ದಿನಗಳಿಂದ ಮನದ ಮನೆಯಲ್ಲಿ ಧೂಳು ದುಮ್ಮಿದ್ದಂಥ ಸಂದರ್ಭದಲ್ಲಿ, ದುರ್ನಾತ ಇದ್ದ ಸಂದರ್ಭದಲ್ಲಿ ಒಂದಿಷ್ಟು ಕಸ ಬೆಳೆದು ಬಂಡಿ ಒರೆಸಿ ಒಂದಿಷ್ಟು ಘಮಘಮುವ ಪರಿಮಳದ ಊದುಬತ್ತಿಯನ್ನು ಹಚ್ಚಿದಾಗ ಏನ ಮನೆ ಚಂದ ಅನ್ನಿಸ್ತದಲ್ಲ, ಹಾಗೆ ಈ ಮನಸ್ಸಿನ ಮನೆ ಐತಿ ಅನ್ನೋದು ಗೊತ್ತಾಗೋದೇ ಈ ತಾತನ ಮಠದೊಳಗೆ. ನಮ್ಮ ಮನೆಯಾಗ ನಾವು ಇರ್ತೀವಿ ಖರೆ, ನಮ್ಮ ದೇಹ ಅದ, ದೇಹಕ್ಕೊಂದು ಮನಸ್ಸದ, ಮನಸ್ಸಿನೊಳಗೆ ಅದು ಏನು ಚಿಂತೆ, ಏನು ಗೊಂದಲ, ಏನು ಗದ್ದಲ ಅದ ಅದು ಗೊತ್ತಾಗೋದು ಯಾವಾಗ ಅಂತಂದರೆ ಇಂಥ ಮಠ ಮಂದಿರಕ್ಕೆ ಬಂದಾಗ, ಸಾಧು ಸಂತರ ಪುರಾಣ ಪುಣ್ಯಕಥೆಗಳನ್ನ ಕೇಳಿದಾಗ ನಮಗೂ ಒಂದು ಮನಸ್ಸದ. ಆ ಮನಸ್ಸು ಅನ್ನುವಂಥ ಮನೆಯೊಳಗೆ ಏನೆಲ್ಲ ತುಂಬ್ಯದ ಈ ಗದ್ದಲ ಈ ಎಲ್ಲದನ್ನು ಅರ್ಥೈಸ್ಕೊಂಡು ಆಗ ಅನಿಸ್ತದ, ಕೇಳ್ತಾ ಹೋದಂಗೆ ಅನಿಸ್ತದ, ಯಪ್ಪ ಈ ಮನಸ್ಸಿನ ಮನೆಯಾಗ ಧೂಳು ದುಮ್ಮು ಜಾಸ್ತಿ ಅದ. ಕಾರಣ ಏನು ಅಂದರೆ, ಎಂಥ ದೊಡ್ಡ ಮನೆ ಕಟ್ಟಿದ್ರು, ಎಂಥ ಕೋಟಿಗಟ್ಟಲೆ ಇದು ಮಾಡಿದ್ರು ಕೂಡ ಈ ಕಾಲ ಬೀಸ ಬಿರುಗಾಳಿಗೆ ಧೂಳು ದುಮ್ಮು ಬೀಳೋದೆ. ಈ ಕಾಲ ಬೀಸ ಬಿರುಗಾಳಿಗೆ ಬೀಳೋದೆ. ಯಾಕೆ ಅಂತಂದರೆ ಜಗತ್ತ ಈ ಭೂಮಿ ತಿರುಗೋದ್ರಿಂದ, ಗಾಳಿ ಬೀಸೋದ್ರಿಂದ ಇವು ಬರೋದೆ. ಇದರರ್ಥ ಏನು ಅಂತಂದರೆ, ಪ್ರತಿಯೊಬ್ಬ ವ್ಯಕ್ತಿ ಬದುಕ್ಯಾನ ಅಂದ ಮೇಲೆ, ಉಪ್ಪು ಹುಳಿ ಖಾರ ತಿಂತಾನ ಅಂತಂದ ಮೇಲೆ, ಹೊರಗೆ ಪ್ರಪಂಚ ನೋಡ್ಯಾನ ಅಂದ ಮೇಲೆ, ಮನುಷ್ಯನಿಗೆ ಇಂದ್ರಿಯಗಳು ಅದಾವ ಅಂದ ಮೇಲೆ ಒಂದಿಷ್ಟು ಒಳಿತು ಕೆಡುಕುಗಳು ಇವೆಲ್ಲ ಹಾವ ಭಾವ ಬೆಂಕ ಬೆಗಮಾನಗಳು ಮನಸ್ಸಿನ ಮನೆಯಲ್ಲಿ ಒಂದಿಷ್ಟು ಬಂದು ಹೋಗವೆ. ಹಾಗಾಗಿ ಆ ಮನಸ್ಸಿನ ಮನೆಯೊಳಗೆ ಯಾವ್ದು ಇಟ್ಕೋಬೇಕು, ಯಾವ್ದು ಇಟ್ಕೋಬಾರದು ಅನ್ನುವಂಥ ಚಿಂತನೆ ಮಾಡುವಂಥದ್ದೇ ಇದು ಗುರುವಿನ ಅಂಗಳ, ಇದು ಮಠದ ಅಂಗಳ, ಇದು ಸದ್ಗುರುವಿನ ಮನಸ್ಸನ ಮನೆಯನ್ನು ಸ್ವಚ್ಛ ಮಾಡುವಂಥ ಸುಂದರವಾದಂಥ ಒಂದು ಒಳ್ಳೆ ಪರಿಸರದ ವಾತಾವರಣದ ಅಂಗಳವೇ ಈ ಪುರಾಣ ಮಹಾಮಂಗಲ ಅನ್ನುವಂಥದ್ದನ್ನು ನೆನಪು ಮಾಡೋದ್ರ ಜೊತೆಗೆ ನಿನ್ನೆ ದಿವಸ ಮಹಾಮಹಿಮಾ ಗವಿಸಿದ್ದೇಶ್ವರರ ಲೀಲಾವಳಿಗಳನ್ನು ಬಹಳ ಸುಂದರವಾಗಿ ಕೇಳ್ತಾ ಬಂದಿದೆ. ಎಂಥ ತಪಸ್ಸಿನ ಶಕ್ತಿ, ಎಂಥ ಆ ಒಂದು ಗುಣಗಾನ ಮಾಡ್ತಾ ನಿನ್ನೆ ದಿವಸ ತಿಮ್ಮಾಪುರದ ದಾನಪ್ಪ ಹೊರಟಾಗಿರುವ ವ್ಯಕ್ತಿ ಜೀವನವನ್ನೇ ಅಡ್ಡದಾರಿ ಸಾಗಿಸ್ತಿದ್ದಾತ್. ಅಡ್ಡದಾರಿ ಅಂತಂದ್ರೇನು? ದುಡಿಲಾರ್ದ ಬರಬೇಕು, ಕಷ್ಟಪಡಬಾರ್ದು, ಬೆಳ್ಳು ಕರೆದ್ರೆ ಶ್ರೀಮಂತ ಆಗಬೇಕನ್ನುವಂಥ ದುರುದ್ದೇಶದ ರೀತಿಯೊಳಗೆ ಹಂಗಾದ್ರೆ ದುಡ್ದಂತೂ ಸಾಧ್ಯ ಇಲ್ಲ, ಕಳತನ ಮಾಡಿದ್ರೆ ಮಾತ್ರ ಸಾಧ್ಯ ಅಂತ ಅರ್ಥ ಮಾಡ್ಕೊಂಡು ಕಳತನ ಮಾಡೋ ಕಾಯಕವನ್ನು ಮಾಡ್ತಾ ಊರಾಗ ಹಳ್ಳಿಗಳೊಳಗೆಲ್ಲ ಮುಗಿಸಿ ಸಿಟಿಗೆ ಬಂದು ತಾತನ ಮಠಕ್ಕೆ ಬಂದಿದ್ದ. ಅಂಥ ಸಂದರ್ಭದಲ್ಲಿ ಹೇಳ್ತಾರೆ ಒಬ್ಬರು ಭಕ್ತ, ಇಲ್ರಿ ಇವ ದಾನಪ್ಪ ಅಂತ ಬಂದಾನ, ಕೆಟ್ಟ ಕಳ್ಳದನವ, ಸ್ವಲ್ಪ ಹುಷಾರ್ರಿ ಗುರುಗಳ ಅನ್ನುವಂಥ ಮಾತನ್ನು ಹೇಳಿದಾಗ ಕಳ್ಳನ ಕೈಯಾಗ ಕೀಲಿ ಕೊಟ್ಟು ಗವಿಸಿದ್ದೇಶ್ವರರು ಆತನ ಮನಸ್ಸನ್ನು ನೀನು ಕಳ್ಳಲ್ಲಪ್ಪ, ನೀ ಒಳ್ಳೆವಿದ್ದಿ ಅನ್ನುವಂಥ ರೀತಿಯಲ್ಲಿ ಗುರುತಿಸಿ ಒಳ್ಳೆತನವನ್ನು ಅದು ಹಾಗೆ ಉಳಿಸಿ ಬೆಳೆಸಿ ಒಬ್ಬ ಮಹಾತ್ಮನ ದಾರ್ಯಾಗ ಸಂಸ್ಕಾರ ಕೊಟ್ಟಂಥ ಗವಿಸಿದ್ದೇಶ್ವರರ ಆ ಒಂದು ಲೀಲೆಯನ್ನು ನಿನ್ನೆ ನಾವು ಕೇಳಿದ್ದಾಗಿದೆ. ಇನ್ನು ಮುಂದಿನ ಒಂದು ಪುರಾಣದಲ್ಲಿ ಏನು ನಡೀತದೆ ಅನ್ನುವಂಥ ವಿಚಾರವನ್ನು ಈಗಾಗಲೇ ನಮ್ಮ ಗವಾಯಿಗಳು
ಈ ಒಂದು ಪುರಾಣ ಪಾರಾಯಣ ಮಾಡಿದ ನಂತರ ಪ್ರಾರ್ಥನೆ ಮಾಡಿದ ನಂತರ ತಾವೆಲ್ಲ ಜೋರು ಜೈಘೋಷ್ ಮಾಡಿದ ನಂತರ ಮುಂದಿನ ವಿಚಾರಕ್ಕೆ ಬರೋಣ. ಹಾಗಾಗಿ ದೇವರು ಯಾರ್ಯಾರಿಗೆ ಒಳ್ಳೆ ಶುಕ್ರವಾರದ ಏನಾಗಂಗಿಲ್ಲ, ಒಂದು ಶುಕ್ರವಾರ ದಿವಸ ಅಂದರೆ ಇನ್ನೂ ಬಹಳ ಚಲೋ. ಅದರ ಜೊತೆಗೆ ಎಲ್ಲ ಮುತ್ತೈದೆಯರೇ ಇದ್ದೀರಿ. ಸಾಕ್ಷಾತ್ ಸರ್ವಮಂಗಳೆ, ಸಾಕ್ಷಾತ್ ದುರ್ಗಾದೇವಿ, ಸಾಕ್ಷಾತ್ ಎಲ್ಲ ಲಕ್ಷ್ಮಿಯರಿರ್ತಾರೆ. ಆ ಲಕ್ಷ್ಮಿಯರಿಂದ ಜೈಘೋಷ ಆಯಿತು ಅಂತಂದರೆ ಈ ಅಂಗಳದೊಳಗೆ ಒಂದು ಒಳ್ಳೆಯ ವಾತಾವರಣ ನೆಲೆಸ್ತದೆ. ಹಾಗಾಗಿ ಯಾರ್ಯಾರಿಗೆ ಈ ಒಂದು ಪುಣ್ಯ ಬೇಕಾಗ್ತದ, ಯಾರ್ಯಾರಿಗೆ ಒಳ್ಳೇದಾಗಬೇಕಾಗ್ತದ, ಸ್ವಲ್ಪ ಬಿಗುಮಾನ ಬಿಟ್ಟು ಏನಂತಾರ ಏನಿಲ್ಲ ಅನ್ನುವಂಥದ್ದನ್ನು ಬದಿಗಿರಿಸಿ ಯಾರೇನು ಅನ್ನಂಗಿಲ್ಲ ಅನ್ನೋದು ದೇವರದು ಅನ್ನುವಂಥದ್ದು ಪಕ್ಕ ಮಾಡಿಕೊಂಡು ಒಂದಿಷ್ಟು ನಾಚಿಗೆ ಬಂದರೆ ಕಣ್ಣು ಮುಚ್ಚಿ ಒಂದಿಷ್ಟು ಜೋರು ಅನ್ನುವಂಥ ಪ್ರಯತ್ನ ಮಾಡಿ ಚನ್ನಬಸವೇಶ ಆಶೀರ್ವಾದ ಮಾಡಂಗ. ಶಿವಸಾಂಬ ಜಯ ನಮ. ಚನ್ನಬಸವ ಸ್ವಾಮಿ ಮಹಾರಾಜಿಗೆ, ಗವಿಸಿದ್ಧೇಶ್ವರ ಮಹಾರಾಜಿಗೆ, ಸಿದ್ಧಲಿಂಗೇಶ್ವರ ಮಹಾರಾಜಿಗೆ, ಕುಮಾರೇಶ್ವರ ಮಹಾರಾಜಿಗೆ. ಶಿವಸಾಂಬ ಜಯ ನಮ. ಪಾರ್ವತೀಶ್ವರ ಹರ. ಈಗ ಪ್ರಾರ್ಥನೆ, ನಂತರ ಪಾರಾಯಣ, ನಂತರ ಕಾರ್ಯಕ್ರಮದ ಮುಂದಿನ ಭಾಗ. ಸಾಧುವಾಗಿತ್ತು, ಸಜ್ಜನ ಪ್ರೇಮಿಸುವಂಥ ಸ್ವಭಾವದ್ದಾಗಿತ್ತು. ಮಠದಾಗ ಯಾವಾಗಲೂ ಕೂಡ ಭಾಳ ಸುಂದರವಾದ ರೀತಿಯಲ್ಲಿ ತಿರುಗಾಡ್ತಾ ಭಕ್ತ ಮುಮುಕ್ಷುಗಳಿಗೆ ಒಂದಿಷ್ಟು ದರ್ಶನ ಆಶೀರ್ವಾದ ಕೊಡ್ತಾ ಹಾಗೆ ಮಠದ ಸುತ್ತೆಲ್ಲ ತಿರುಗಾಡಿಕೊಂಡು ಆರಾಮಾಗಿರುವಂಥ ಒಂದು ಗೂಳಿ. ಅದರಲ್ಲಿ ಒಂದು ವಿಶೇಷತೆ ಏನು ಅಂತಂದರೆ, ಕೊಪ್ಪಳ ಗವಿಮಠದ ಸುತ್ತ ಏನು ಹೊಲಗಳಿದ್ವಲ್ಲ, ಆ ಯಾರ ಹೊಲದೊಳಗೆ ನಿಂತ ಮೈತದಪ್ಪ ಅಂತಂದರೆ ಆ ಹೊಲದೊಳಗೆ ವಿಪರೀತ ಬೆಳೆ ಬರ್ತಿರ್ಬೇಕು. ವಿಶೇಷ ಅನ್ನಂಗಿತ್ತದು. ಇನ್ನು ಯಾರ ಮನೆ ಮುಂದೆ ಭಾಳ ಹೊತ್ತು ನಿಂತದಪ್ಪ ಅಂತಂದರೆ ಆ ಮನೆಯವ್ರು ಏನಾದರೂ ತಂದು ಕೊಟ್ಟಾರಪ್ಪ ಅಂತಂದರೆ ಅವ್ರನ್ನ ಸ್ವಲ್ಪ ನೋಡಿ ಆ ಅಂಗಳದಾಗಿದ್ದು ಉಳ್ದದಪ್ಪ ಅಂದ್ರೆ ಆ ಮನೆಗೆ ಅವತ್ತೆಲ್ಲರೂ ಭಾಳ ಸಂತೋಷವಾಗಿರ್ಬೇಕು ಅಂತ ವಿಶೇಷತನದಿಂದ ಕೂಡಿರ್ತಕ್ಕಂಥ ಗೂಳಿ. ಇನ್ನು ಯಾವಾಗಾದರೂ ಒಂದಿಷ್ಟು ಮಳೆ ಇರಲಿಲ್ಲ ಅಂತಂದರೆ ಭಾಳಷ್ಟು ಜನ ವಿಚಾರ ಮಾಡಿ ಏನು ಮಾಡ್ತಿದ್ರು ಅಂತಂದರೆ, ಕೊಪ್ಪಳ ಗವಿಮಠದ ಆ ಗೂಳಿಯನ್ನು ಪೂಜೆ ಮಾಡುತ್ತಿರಲಾಗಿ ಅವತ್ತು ಪೂಜಾ ಮಾಡಿದ್ರಂದ್ರೆ ಅವತ್ತು ಮಳೆ ಆಗಬೇಕು, ಅಂಥ ಸಿದ್ಧಿಯನ್ನು ಹೊಂದಿರತಕ್ಕಂಥ ಒಂದು ವಿಶೇಷ ಗವಿಮಠದ ಗೂಳಿ. ಬೆಳಗಿನ ಜಾವ ಎದ್ದಿತು ಅಂತಂದರೆ ಮೇಲ್ಗಡೆ ಬಂದು, ಗುಡ್ಡದ ಮೇಲ್ಗಡೆ ಎಲ್ಲ ಬಂದು ಆ ಮಠದ ಆ ಗದ್ದುಗೆ ಸುತ್ತ ಪ್ರದಕ್ಷಿಣೆ ಹಾಕಿ, ತದನಂತರದಲ್ಲಿ ಅಲ್ಲಿರ್ತಕ್ಕಂಥ ಕಲ್ಲಿನ ಗಚ್ಚಿನೊಳಗೆ ನೀರು ಕುಡಿದು ಮಹಾತ್ಮರು ಕೊಟ್ಟಂಥ ಪ್ರಸಾದವನ್ನು ಸೇವಿಸಿ ಅವ್ರ ದರ್ಶನ ತಗೊಂಡು ಗುಡ್ಡದ ಕೆಳಗಿಳಿದು ಎಲ್ಲರಿಗೂ ಕೂಡ ವಿಶೇಷವಾದ ರೀತಿಯಲ್ಲಿ ದರ್ಶನ ಕೊಡ್ತಾ ಹೀಗೆ ಇರತಕ್ಕಂಥ ಸುಂದರವಾದ ಒಂದು ಗೂಳಿಯ ಲೀಲೆಗಳು ಭಾಳಷ್ಟು ನಡೀತಾ ಇದ್ದು, ಇಂಥ ಸಂದರ್ಭದೊಳಗೆ ಒಂದು ಪ್ರಸಂಗ ನಡೀತದೆ. ಏನಾ ಪ್ರಸಂಗ ಅಂತಂದ್ರೆ, ಒಂದು ದಿವಸ ಶ್ರೀಮಠವನ್ನು ಬಿಟ್ಟು ಮಠದ ದಕ್ಷಿಣ ಭಾಗದೊಳಗೆ ಆ ಒಂದು ಬಹಾದೂರ್ ಬಂಡಿ ಅನ್ನುವಂಥದ್ದೇನು ಗ್ರಾಮ ಬರ್ತದ, ಆ ದಾರಿಯೊಳಗೆ ಒಂದು ಮುರ್ಕಲ್ ಮಸೂದಿ ಅಂತ ತಿಳ್ಕೊಂಡು ಒಂದು ಊರವರೆಗೊಂದು ಮಸೂದಿ ಅದ. ಆ ಮಸೂದಿ ಆ ಕಡೆ ಭಾಳಷ್ಟು ಸಾಲು ಹುಣಸಿ ಗಿಡಗಳದಾವ, ಜಾಲಿ ಅದ. ಒಂದು ಸಂದರ್ಭ ಏನಾಗ್ತದೆ, ಗೂಳಿ ಎಲ್ಲ ಕಡೆ ತಿರುಗಾಡಿ ಸಾಯಂಕಾಲ ಸಂದರ್ಭ ಆ ಕಡೆ ಬಂದಿರುತ್ತದೆ. ಎಲ್ಲ ತಿರುಗಾಡಿ ಇಂದ ಮುಂದೆಲ್ಲ ಆ ಹೊಲ್ದಾಗೆಲ್ಲ ತಿರುಗಾಡಿ ಮೈದು ಅಲ್ಲಿ ಒಬ್ಬ ಜೋಗಿ ಇರ್ತಾನೆ. ಜೋಗಿ ಅಂದರೆ ಊರಿಂದ ಊರಿಗೆ ಸಂಚಾರ ಮಾಡತಕ್ಕಂಥ ಒಬ್ಬ ಜೋಗಿ. 4-8 ಮನೆ ಭಿಕ್ಷಾ ಬೇಡಿ ಒಂದಿಷ್ಟು ಏನೋ ಹುಡುಕಾಟದೊಳಗಿರುವಂಥ ಒಬ್ಬ ಯೋಗಿ ಅಂತ ಜೋಗಿ ಅಲ್ಲಿದ್ದ. ಆ ಜೋಗಿಯ ಸಮೀಪ ಬಂದು ಆ ಗೂಳಿ ಅವತ್ತು ಅಲ್ಲೇ ಇತ್ತು. ಅವತ್ತೊಂದು ದಿವಸ ಅಲ್ಲಿತ್ತು. 7 ಆಗ್ಯದ, ರಾತ್ರಿ 8 ಆಗ್ಯದ, 9 ಆಗ್ಯದ, ಯಾರೂ ಇಲ್ಲ, ನಿರ್ಜನ ಪ್ರದೇಶ. ಹಾಗೆ ಇಂದೊಂದು ದಾರಿ ಅದ, ಆ ಊರಿಗೆ ಹೋಗುವಂಥ ದಾರಿ. ಆ ಸಂದರ್ಭದೊಳಗೆ ಬಹಳ ದಿನಗಳಿಂದ ಒಂದಿಷ್ಟು ಜನ ಕಾದು ಕುಂತಿದ್ರು. ಯಾವುದ್ರ ಸಲುವಾಗಿ ಅಂತಂದ್ರೆ, ಆ ಗೂಳಿಯನ್ನ ಕೊಂದ ತಿನ್ನಬೇಕು ಅನ್ನುವಂಥ ತೀರ್ಮಾನ ಮಾಡಿ ಬಹಳ ದಿವಸದಿಂದ ಕಾಯ್ಕೊಂಡು ಕುಂತಿದ್ರು. ಅದು ವಿಶೇಷ ಅನ್ನಂಗ ಅವತ್ತು ಅಲ್ಲಿ ಹೊರಗೆ ಕಣ್ಣಿಗೆ ಕಂಡಾದ ಒಂದಿಷ್ಟು ಜನ ಏನು ಮಾಡ್ತಾರೆ, ಸಿಕ್ಕಾಪಟ್ಟೆ ಕುಡಿದು
ನಿಶಾದೊಳಗೆ ತುರಿಯಾಡ್ಕೊಂಡು ಊರು ಹೊರಗೆ ಬರ್ತಾರೆ ಜೋಲಿ ಹೊಡ್ಕೊಂತ. ಅಲ್ಲಿ ಕೇಳ್ತಾರೆ, ಏ ಜೋಗಿ, ಇವತ್ತು ನಮಗೆ ಹಸುವಾಗ್ಯದ, ಏನಾದರೂ ತಿನ್ನಾಕ ಕೊಡು ಅಂತ. ತಿನ್ನಾಕೇನೈತಪ್ಪ, ನನ್ನ ತಿನ್ರಿ ಅಂದ. ನಾನಾ ಒಂದು 4-8 ಮನೆ ಭಿಕ್ಷಾ ಬೇಡಿ ಬದುಕುವಂಥವ ನಾನು, ನಂತಾಕೇನಿರ್ತದಪ್ಪ, ಏನಾದರೂ ಕೊಡು ಅಂತ. ಒಬ್ರಲ್ಲಿಬ್ಬರಲ್ಲ, ಭಾಳಷ್ಟು ಜನ ಅದಾರ. ಆ ಜನ ಇದ್ದ ಸಂದರ್ಭದೊಳಗೆ ನಾ ಏನು ಕೊಡ್ಲಪ್ಪ ನಿಮಗಾಗಂಥದ್ದು, ನಂತಾಕೆಲ್ಲದ ಹಬ್ಬ ಬಂದ್ರೆ ಒಬ್ರಿಬ್ರಿಗೆ ಆದೀತು, ಉಳಿದವ್ರಿಗೆಲ್ಲ ನಾ ಏನು ಮಾಡೋಕ್ಕಾಗ್ತದ ಅಂತ ಆ ಜೋಗಿ ಅಂದ.